ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈಗ ಎಲ್ಲ ಕಡೆ ಮಾವಿನ ಹಣ್ಣು ಕಾಟು ಮಾವಿನ ಹಣ್ಣೆಲ್ಲ ಬೀಳಲಿಕ್ಕೆ ಶುರುವಾಯ್ತು. ಈಗ ಮಾವಿನ ಹಣ್ಣು ಎಲ್ಲ ಕೂಡ ಸಿಗ್ತದೆ. ಕಾಟು ಮಾವಿನ ಹಣ್ಣು ಮನೆಯಲ್ಲಿ ಇಲ್ಲ ಅಥವಾ ಮರ ಇಲ್ಲ ಅಂತ ಹೇಳುವವರು ಈಗ ಅಂಗಡಿಯಲ್ಲಿ ಕೂಡ ಸಿಗ್ತದೆ. ನಾನಿದು ಅಂಗಡಿಯಿಂದಲೇ ತಂದ ಮಾವಿನ ಹಣ್ಣು. ಅದರಿಂದ ಇವತ್ತು 10 ನಿಮಿಷದೊಳಗೆ ಗ್ಯಾಸ್ ಉಪಯೋಗಿಸದೇ ಹಸಿಗೊಜ್ಜಿಯನ್ನು ಮಾಡಿ ಹೇಗೆ ಊಟ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಮಾವಿನ ಹಣ್ಣು ಗೊಜ್ಜಿ ಒಂದು ಇದ್ದರೆ ನಮಗೆ ಬೇರೆಂತ ಕೂಡ ಬೇಡ ಊಟ ಮಾಡಲಿಕ್ಕೆ. ಒಂದೆರಡು ತುತ್ತು ಅನ್ನ ಜಾಸ್ತಿಯೇ ಬೇಕಾಗ್ತದೆ. ಈ ಥರ ನೋಡಿ, ಮೊದಲಿಗೆ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ತೊಳ್ಕೊಂಡ ನಂತರ ಅದನ್ನು ಈ ಥರ ಸಿಪ್ಪೆ ತೆಗೆದುಕೊಳ್ಬೇಕು. ಹಸಿಗೊಜ್ಜಿ ಅಂತ ಹೇಳುವಾಗ ನಾವು ಸಿಪ್ಪೆ ಹಾಕೋದಿಲ್ಲ, ಅದಕ್ಕೆ ಸಿಪ್ಪೆಯಿಂದ ಪಲ್ಪನ್ನೆಲ್ಲ ತೆಗೆದು ಇದಕ್ಕೆ ಹಾಕ್ಕೊಳ್ತೇವೆ. ಈ ಥರ ಎಲ್ಲ ಮಾವಿನ ಹಣ್ಣನ್ನು ಕೂಡ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಒನ್ ಟೈಮ್ ಊಟ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟನ್ನೇ ಮಾಡ್ಕೊಳ್ಳಿ, ಜಾಸ್ತಿ ಮಾಡ್ಕೊಳ್ಬೇಡಿ. ಇದನ್ನು ನಾವು ದಿನಗಟ್ಟಲೆ ಇಡ್ಲಿಕ್ಕೆ ಆಗೋದಿಲ್ಲ. ಆವಾಗ ಫ್ರೆಶ್ ಆಗಿ ಊಟ ಇನ್ನೇನು ನಿಮ್ಮ ಅನ್ನ ಇಟ್ಟು ಅನ್ನ ಬೇಯೋದ್ರೊಳಗೆ ಇದನ್ನು ರೆಡಿ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಅಂದರೆ 1/4 ಗಂಟೆ ಒಳಗೆ ನಿಮಗೆ ಊಟ ಮುಗಿಸ್ಬೋದು. ಈ ಥರ ನೋಡಿ, ಎಲ್ಲವನ್ನು ಕೂಡ ಸಿಪ್ಪೆ ತೆಗೆದುಕೊಂಡು ಗೊರಟನ್ನು ಬೇರೆ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳಿ. ಸಿಪ್ಪೆಯನ್ನು ನೋಡಿ ಈ ಥರ ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಅದನ್ನು ನೋಡಿ ಅರ್ಧ ಕಪ್ ನೀರು ಹಾಕ್ಕೊಂಡು ಚೆನ್ನಾಗಿ ಅದರ ಪಲ್ಪನ್ನು ನೋಡಿ ಈ ಥರ ತೆಗೆದ್ರೆ ಇದನ್ನು ಸಾರು ಕೂಡ ಮಾಡ್ಬೋದು, ಜ್ಯೂಸ್ ಕೂಡ ಮಾಡ್ಬೋದು. ಹಾಗೆಯೇ ನಾವಿಲ್ಲಿ ಗೊಜ್ಜಿಗೆ ಹಾಕಿಕೊಳ್ತಾ ಇರೋದು ಅದನ್ನು ರಸಕ್ಕೆ. ನೋಡಿ ಈ ಥರ ಎಲ್ಲವನ್ನು ಕೂಡ ರಸ ತೆಗೆದುಕೊಂಡು ಫಸ್ಟಿಗೆ ಇದನ್ನು ಪ್ಲೇನ್ ಸಾರು ಕೂಡ ಮಾಡಿಕೊಳ್ಬೋದು. ಮಾವಿನ ಹಣ್ಣಿನ ಹೀಗೆ ತೆಗೆದಿಟ್ಟು, ಇಲ್ಲ ಇದನ್ನು ಜ್ಯೂಸ್, ಮಾವಿನ ಹಣ್ಣಿನ ಜ್ಯೂಸ್, ಈಗ ಬೇಸಿಗೆಯಲ್ಲಿ ನಮಗೆ ಎಷ್ಟು ನೀರು ಕುಡಿದ್ರೂ ಸಾಕಾಗೋದಿಲ್ಲ, ಹಾಗೆ ಜ್ಯೂಸ್ ಕೂಡ ಮಾಡಿಕೊಳ್ಬೋದು. ಇದಕ್ಕೀಗ ನಾವು ಹಳೆ ಕಾಲದಲ್ಲಿ ಇದನ್ನು ಉಪ್ಪು ಮುಂಚಿ ಅಂತೇಳಿ ಹೇಳ್ತಿದ್ದೆವು. ನೋಡಿ ಈ ಥರ ಒಂದು ಪಾತ್ರೆಗೆ ಅಥವಾ ಕಡೆಯುವ ಕಲ್ಲಿಗೆ ಒಂದು ಬ್ಯಾಡಗಿ ಮೆಣಸು, ಹಾಗೆಯೇ ಒಂದು ಹಸಿಮೆಣಸು, ಇದು ನಿಮ್ಮ ಖಾರಕ್ಕೆ ಬೇಕಾದಷ್ಟು ಹಾಕ್ಕೊಳ್ಬೋದು. ಹಳ್ಳಿಯಲ್ಲೆಲ್ಲ ಒಂದು 3-4 ಮೆಣಸೆಲ್ಲ ಆರಾಮ್ಸೆ ಹಾಕ್ಕೊಳ್ತಾರೆ. ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಕಲ್ಲುಪ್ಪು ಹಾಕ್ಕೊಂಡು ನೋಡಿ ಈ ಥರ ಜಜ್ಜಿ ಅದನ್ನು ಹುಡಿ ಮಾಡಿಕೊಳ್ಬೇಕು. ನಾನಿದನ್ನು ಪಾತ್ರೆಯಲ್ಲೇ ಮಾಡ್ತಾಯಿದ್ದೇನೆ, ಕುಟ್ಟಾಣಿಯಲ್ಲಿ ಕೂಡ ಮಾಡಿಕೊಳ್ಬೋದು, ಇಲ್ಲ ಕಡೆಯುವ ಕಲ್ಲಲ್ಲಿ ಕೂಡ ಮಾಡಿಕೊಳ್ಬೋದು. ಪೇಟೆಯಲ್ಲಿ ನಿಮಗೆ ಕಡೆಯುವ ಕಲ್ಲೆಲ್ಲ ಸಿಗೋದು ಕಷ್ಟ, ಹಾಗಾಗಿ ನಾನು ಪಾತ್ರೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ ಈ ಥರ ಚೆನ್ನಾಗಿ ಅದನ್ನು ಪೇಸ್ಟಿನ ಥರ ಮಾಡಿಕೊಳ್ಬೇಕು. ಖಾರ ಉಪ್ಪು ಎಲ್ಲ ಬಿಟ್ಕೊಳ್ಬೇಕು. ಹುಳಿ ಮಾವಿನ ಹಣ್ಣಲ್ಲಿ ಇರ್ತದೆ, ಹುಳಿ ಇಲ್ಲದಿದ್ದರೆ ಹುಣಸೆ ಹಣ್ಣು ಸೇರಿಸ್ಕೊಳ್ಬೋದು. ಇದಕ್ಕೆ ಮಾವಿನ ಹಣ್ಣು ಮಾಮೂಲಾಗಿ ಹುಳಿ ಇರ್ತದೆ, ಹಾಗಾಗಿ ಅದಕ್ಕೆ ನಾನು ಹುಣಸೆ ಹಣ್ಣು ಸೇರಿಸ್ತಾ ಇಲ್ಲ. ಈಗ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಸಿಹಿಗೆ ಬೇಕು ಅಂತಾದರೆ ಎಲ್ಲರಿಗೆ ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ಇದನ್ನು ಆಪ್ಷನಲ್ ಅಂತೇಳಿ ಹೇಳ್ತೇನೆ. ಸಿಹಿಗೆ ಬೇಕು ಅಂತಾದರೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ, ಮಾವಿನ ಹಣ್ಣಿನ ಹುಳಿ ನೋಡಿಕೊಂಡು. ಸ್ವೀಟ್ ಇಷ್ಟಪಡೋರು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು, ಸ್ವೀಟ್ ಇಷ್ಟಪಡೋದವರು ಹಾಗೇ ಊಟ ಮಾಡ್ಬೋದು. ಇದಕ್ಕೀಗ ಇನ್ನೊಂದು ಆಪ್ಷನು, ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ. ಆವಾಗ ಈರುಳ್ಳಿಯ ರುಚಿ, ಮಾವಿನ ಹಣ್ಣಿನ ಸಿಹಿ, ಹಾಗೆಯೇ ಮೆಣಸಿನ ಖಾರ, ಉಪ್ಪು ಎಲ್ಲ ಕೂಡ ಸೇರಿಕೊಂಡು ಒಂದು ಒಳ್ಳೆಯ ರುಚಿ ಬರ್ತದೆ. ಇದಕ್ಕೆ ಒಗ್ಗರಣೆ ಬೇಕಾದರೆ ಒಗ್ಗರಣೆ ಹಾಕ್ಕೊಳ್ಬೋದು, ಆದರೆ ಇದಕ್ಕೆ ಒಗ್ಗರಣೆ ಹಾಕೋ ಕ್ರಮ ಇಲ್ಲ. ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಮೇಲಿಂದ ಹಾಕಿದರೆ ರುಚಿಯಾದ ಉಪ್ಪು ಮುಂಚಿ ಅಥವಾ ಮಾವಿನ ಹಣ್ಣಿನ ಹಸಿಗೊಜ್ಜು ರೆಡಿ ಆಯಿತು. ಇದನ್ನು ತುಂಬ ಹಳೆಯ ಕಾಲದಿಂದ ಕೂಡ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ, ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ನಮ್ಮ ಫೇಸ್ಬುಕ್ ಹಾಗೆ ಇನ್ಸ್ಟಾ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.